ಒಂದು ಹಳ್ಳಿಯಲ್ಲಿ ಗೋವಿಂದ ಎಂಬ ವ್ಯಾಪಾರಿ ವಾಸಿಸುತ್ತಿದ್ದನು. ಅವನಲ್ಲಿ ಸಾಕಷ್ಟು ಹಣವಿದ್ದರೂ ಇನ್ನಷ್ಟು ಗಳಿಸಬೇಕೆಂಬ ದುರಾಸೆಯಿಂದ ಬದುಕುತ್ತಿದ್ದನು. ಅವನು ಒಂದು ದಿನ ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವನಿಗೆ ಒಂದು ಮೊಟ್ಟೆ ಇಡುವ ಕೋಳಿ ಸಿಕ್ಕಿತು. ಆ ಕೋಳಿಯನ್ನು ಹಿಡಿದುಕೊಂಡು ಮನೆಗೆ ತಂದನು. ಆ ಕೋಳಿಯು ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು. ಅದನ್ನು ಮಾರಾಟ ಮಾಡಿ ಗೋವಿಂದ ದಿನದಿಂದ ದಿನಕ್ಕೆ ಶ್ರೀಮಂತನಾದನು. ಅವನು ಒಂದು ದಿನ ರಾತ್ರಿ ಮಲಗಿಕೊಂಡಾಗ ಅವನ ಮನಸ್ಸಿನಲ್ಲಿ ಒಂದು ದುರಾಸೆ ಹುಟ್ಟಿಕೊಂಡಿತು. ಪ್ರತಿದಿನ ಒಂದು ಮೊಟ್ಟೆಗಾಗಿ ಕಾಯುವುದೇಕೆ ಎಂದು ಯೋಚಿಸಿ ಮರುದಿನ ಬೇಗನೆ ಎದ್ದು ಮನೆಯಿಂದ ಬಿರಬಿರನೆ ಹೊರಗೆ ಬಂದನು. ಹೊರಗೆ ಬಂದ ತಕ್ಷಣ ಕೋಳಿಯನ್ನು ಹಿಡಿದುಕೊಂಡು ಕೋಳಿಯ ಹೊಟ್ಟೆಯನ್ನು ಕತ್ತರಿಸಿದನು. ಆದರೆ ಅದರೊಳಗೆ ಯಾವುದೇ ಚಿನ್ನದ ಮೊಟ್ಟೆಗಳು ಇರಲಿಲ್ಲ. ಆಗ ಆ ಕೋಳಿಯು ಸತ್ತು ಹೋಯಿತು. ದುರಾಸೆಯಿಂದ ತನ್ನ ಅಮೂಲ್ಯವಾದ ಸಂಪತ್ತನ್ನೇ ಕಳೆದುಕೊಂಡನು. ಈ ಸುದ್ದಿ ಊರಿನೆಲ್ಲ ಹರಡಿತು. ಗೋವಿಂದನಿಂದ ಊರಿನವರೆಲ್ಲರೂ ಪಾಠ ಕಲಿತರು. ಈ ಕಥೆಯಿಂದ ತಿಳಿಯುವುದೇನೆಂದರೆ ಅತಿಯಾದ ದುರಾಸೆ ನಾಶಕ್ಕೆ ಕಾರಣವಾಗುತ್ತದೆ.